thank God for this opportunity when we could come together in different places and in coming together in the name of the Lord Jesus Christ in this manner. ನಾವೆಲ್ಲರೂ ಕೂಡ ಕರ್ನಾಟಕದ ಮತ್ತು ಬೇರೆ ರಾಜ್ಯಗಳಿಂದ ಈ ರೀತಿ ಕರ್ತನ ಹೆಸರಿನಲ್ಲಿ ಒಟ್ಟಾಗಿ ಸೇರಿ ಬಂದು ಕರ್ತನ ವಾಕ್ಯವನ್ನ ಕಲಿಯುವಂತೆ ದೇವರು ಕೊಟ್ಟ ಈ ಅವಕಾಶಕ್ಕೋಸ್ಕರವಾಗಿ ನಾನು ದೇವರಿಗೆ ಪ್ರಥಮತಃ ಸ್ತೋತ್ರ ಸಲ್ಲಿಸುವಳಾಗಿದ್ದೇನೆ. We are all concerned about the present time. ನಾವೆಲ್ಲರೂ ಕೂಡ ಈ ಪ್ರಸಕ್ತದ ಸಂಕಟದ ಕಾಲದ ಕುರಿತಾಗಿ ನಾವೆಲ್ಲರೂ ಕೂಡ ಚಿಂತೆ ಮಾಡುವವರಾಗಿದ್ದೇವೆ. And we are worried about the future. ಭವಿಷ್ಯದ ಬಗ್ಗೆ ಕೂಡ ನಮ್ಗೆ ಬಹಳ ಚಿಂತೆ ಇದೆ. But with all these difficulties of movement, fear of sickness, and uncertain future, our lives have become different. ಬೇರೆ ಕಡೆಗೆ ಹೋಗ್ಲಿಕ್ಕೆ ನಮ್ಗೆ ತೊಂದ್ರೆ, ನಮ್ಮ ಅನಾರೋಗ್ಯದ ಬಗ್ಗೆ ನಮಗೆ ಭಯ ಇದೆ, ಮತ್ತು ಮುಂದೆ ಏನಾಗ್ತದೆ ಎನ್ನುವಂತ ಒಂದು ನಿಶ್ಚಯತ್ವ ಇಲ್ಲ. ಇದೆಲ್ಲದರ ವಿಷಯದಲ್ಲಿ ನಾವು ಒಂದು ವಿಧವಾದಂತ ಗೊಂದಲಕ್ಕೆ ಒಳಗಾದವರಾಗಿದ್ದೇವೆ. So in such a situation we can go on and on complaining. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿರಂತರವಾಗಿ ಯಾವಾಗಲೂ ಸಮಸ್ಯೆಗಳ ಬಗ್ಗೆ ದೂರು ಹೇಳುತ್ತಲೇ ಮುಂದುವರಿಯುವಂತ ಸಾಧ್ಯತೆಗಳಿವೆ. No doubt we blame Satan for affecting our lives. ನಾವು ನಿಶ್ಚಯವಾಗಿ ನಮ್ಮ ಜೀವಿತಗಳಲ್ಲಿ ಇಂತಹ ದುಷ್ಪರಿಣಾಮವನ್ನ ಉಂಟು ಮಾಡಿದ್ದಕ್ಕೋಸ್ಕರವಾಗಿ ಸೈತಾನನನ್ನ ಹೊಣೆಗಾರನನ್ನಾಗಿ ಮಾಡ್ತೇವೆ. But maybe yes, Satan is active because he finds people so fearful. ಒಂದು ವೇಳೆ ಇದು ಸತ್ಯ ಇರಬಹುದು. ಈ ದಿವಸಗಳಲ್ಲಿ ಜನರು ಭಯಭೀತರಾಗ್ಲಿಕ್ಕೆ ಸೈತಾನನ ಒಂದು ಪ್ರಯತ್ನ ಕೂಡ ಇರಬಹುದು. But today we are going to see our God. ಈ ದಿವಸ ನಾವು ನಮ್ಮ ದೇವರ ಕುರಿತಾಗಿ ನೋಡ್ಲಿಕ್ಕಿದ್ದೇವೆ. Yes, let us take our eyes off from ourselves, our present situation, our future worries, and from satanic activity to God himself. ನಾವು ಈ ದಿವಸ ನಮ್ಮ ಪ್ರಸಕ್ತ ಕಾಲದಲ್ಲಿರುವಂತಹ ನಮ್ಮ ಪರಿಸ್ಥಿತಿ, ನಮ್ಮ ಭವಿಷ್ಯ, ಸೈತಾನನು ಎಲ್ಲಾ ಸಂಗತಿಗಳಿಂದ ನಮ್ಮ ದೃಷ್ಟಿಯನ್ನು ನಮ್ಮ ಕರ್ತನ ಕಡೆಗೆ ಮಾತ್ರ ನಾವು ತಿರುಗಿಸುವವರಾಗಿರೋಣ. In this situation, world over, it is interesting to see 3 slogans. Doctors and leaders are using 3 slogans. ಈ ದಿವಸ ಪ್ರಪಂಚದಾದ್ಯಂತ ನಾವು ನೋಡುವುದಾದರೆ ಜನರು 3 ಹೇಳಿಕೆಗಳನ್ನ ಉಪಯೋಗಿಸುವವರಾಗಿದ್ದಾರೆ. ಡಾಕ್ಟರ್ಗಳಿರ್ಬಹುದು, ನಾಯಕರುಗಳಿರ್ಬಹುದು, ಎಲ್ಲರೂ ಕೂಡ. I think you all know it. ನಾನು ನೆನೆಸ್ತೇನೆ ನಿಮ್ಮೆಲ್ರಿಗೂ ಕೂಡ ಇದು ತಿಳಿದಿದೆ ಎಂಬುದಾಗಿ ಹೇಳಿ. 1, washing hands. ಮೊದಲನೇದಾಗಿ ಕೈಗಳನ್ನು ತೊಳೆಯುವುದು. Wear mask. ಮಾಸ್ಕ್ ಗಳನ್ನ ಧರಿಸಿಕೊಳ್ಳುವುದು. And keep distance, social distance. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು. They say this is safe for us now. ಅವ್ರು ಹೇಳ್ತಾರೆ ಈ ದಿವಸಗಳಲ್ಲಿ ಇದು ಬಹಳ ನಮ್ಮನ್ನ ಸುರಕ್ಷಿತವಾಗಿ ಇಡುವಂತದ್ದಾಗಿದೆ ಎಂಬುದಾಗಿ. Because before this pandemic, the situation then was worse than now. ಈ ಒಂದು ಉಪದ್ರವ ಬರಲಿಕ್ಕೆ ಮುಂಚೆ ಪರಿಸ್ಥಿತಿ ಇದಕ್ಕಿಂತ ನಿಕೃಷ್ಟವಾದದ್ದಾಗಿತ್ತು. Was worse. Was very bad before than now. ಹಿಂದಿನ ಕಾಲವು ಈಗಿನ ಕಾಲಕ್ಕಿಂತಲೂ ಕೂಡ ಬಹಳ ಹಾನಿಕರವಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೆವು. Why? ಏಕೆ?
washing hands, our hands, people, wicked, godless people using hands for wicked purposes. ಅನೇಕ ದುಷ್ಟ ಜನರು ತಮ್ಮ ಕೈಗಳನ್ನು ಬಹಳ ದುಷ್ಟವಾದಂತ ಕಾರ್ಯಗಳಿಗೋಸ್ಕರವಾಗಿ ಉಪಯೋಗಿಸ್ತಾ ಇದ್ರು. Their mouth has been boastful and terribly used for affecting others' lives. ನಮ್ಮ ಬಾಯಿಗಳು ಇತರರ ಜೀವನಕ್ಕೆ ಹಾನಿಕರವಾದ ರೀತಿಯಲ್ಲಿ ಅನೇಕ ಕೆಟ್ಟ ಮಾತುಗಳು ನಮ್ಮ ಬಾಯಿಗಳಿಂದ ಬರ್ತಾ ಇತ್ತು. And instead of social distance, the social distance, earlier it was too much of socializing. ನಾವೆಲ್ಲರೂ ಕೂಡ ಸಾಮಾಜಿಕ ಅಂತರವನ್ನ ಬಗ್ಗೆ ಈಗ ಮಾತಾಡ್ತೇವೆ. ಆಗಲೂ ಕೂಡ ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಬಹಳವಾಗಿ ಒಬ್ಬರೊಡನೆ ಒಬ್ಬರು ಬೆರೆಯುವಂತಹ ಒಂದು ಪರಿಸ್ಥಿತಿ ಇತ್ತು. That all led to a lot of immoral decay. Moral decay. ಕೂಡ ಬಹಳ ಕೆಟ್ಟತನದ ಒಂದು ಪರಿಸ್ಥಿತಿಯನ್ನು ಅದು ಕೊಳೆಯುವಂತಹ ಸ್ಥಿತಿಗೆ ನಡೆಸುವಂತಹದ್ದಾಗಿತ್ತು. So these actions of wearing mask or washing hands or distancing is only physical. ನಾವು ಮಾಸ್ಕ್ ಗಳನ್ನ ಧರಿಸಿಕೊಳ್ಳುವುದು, ಕೈಗಳನ್ನ ತೊಳೆಯುವುದು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವುದು, ಇದೆಲ್ಲವೂ ಕೂಡ ಹೊರಗಡೆಯ ಒಂದು ಕಾರ್ಯವಾಗಿದೆ. But we are going to see more importantly our spiritual, these principles applied in our spiritual lives and who is God with us. ನಾವು ಈ ಒಂದು ಸಂಗತಿಯನ್ನು ನಮ್ಮ ಆತ್ಮೀಕ ಜೀವಿತಕ್ಕೆ ಅಳವಡಿಸಿಕೊಳ್ಳುತ್ತೇವೆ. ದೇವರು ಯಾರು ಎಂಬುದಾಗಿ ತಿಳಿದುಕೊಳ್ಳುವವರು ಆಗಿದ್ದೇವೆ. Do we all agree that God is present with us? He is with us. Do we agree? ಕೂಡ ದೇವರು ಈಗ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂಬುದನ್ನು ನಾವು ಒಪ್ಪಿಕೊಳ್ತಾ ಇದ್ದೇವಾ? ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದನ್ನ ಒಪ್ಪಿಕೊಳ್ತಾ ಇದ್ದೇವಾ? If we understand and know that we are sure that God is with us, then how are we responding to him? ನಾವು ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ನಾವು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸುತ್ತಿದ್ದೇವೆ? That is what we are going to see in 5 points. 5 ಅಂಶಗಳ ಮೂಲಕವಾಗಿ ಈ ದಿವಸ ನಾವು ಈ ಸಂಗತಿಯನ್ನ ಗಮನಿಸಲಿಕ್ಕೆ ಹೋಗುವವರಾಗಿದ್ದೇವೆ. ಅಲ್ಲಿ ಕಪ್ಪು ಸ್ಕಾರ್ಫ್ ಐತೆ ಕುಡಿಯಪ್ಪ. If we know how to respond to God's presence with us, then our life should be an example to others. ನಾವು ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂಬುದಕ್ಕೆ ಪ್ರತಿಕ್ರಿಯೆ ತೋರಿಸುವವರಾಗಿದ್ದರೆ ನಮ್ಮ ಜೀವಿತಗಳು ಇತರರಿಗೆ ಮಾದರಿಯಾದ ಜೀವಿತಗಳಾಗಿರಬೇಕಾಗಿತ್ತು. Very soon the Lord is going to return. ಕರ್ತನು ಬೇಗನೆ ಬರ್ಲಿಕ್ಕಿದ್ದಾರೆ. We don't have much time. ನಮಗೆ ಸಾಕಷ್ಟು ಸಮಯ ಇಲ್ಲ. So we have to use this time to influence the godless society to know the living God. ಈ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ದೇವರನ್ನ ಅರಿಯದೇ ಇರುವಂತ ಸಮಾಜ ದೇವರನ್ನ ಕಂಡುಕೊಳ್ಳುವಂತೆ ಅವರನ್ನ ಉತ್ತೇಜಿಸಿ ಮಾರ್ಗದರ್ಶನ ಮಾಡಬೇಕಾದ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ. So in 5 ways we are going to see how we need to respond, how we need to walk with God's presence with us. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬುದನ್ನು ನಾವು ಯಾವ ರೀತಿ ತೋರಿಸಿಕೊಡಬಹುದು ಎಂಬುದರ ಕುರಿತಾದಂತ 5 ಸಂಗತಿಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ.
ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಂಟಿ ತುಂಬಾ ರೆಫರೆನ್ಸ್ ಕೊಡ್ತಾರಂತೆ, ಅದರಿಂದ ಅವ್ರು ಹೆಡ್ಲೈನ್ಸ್ ಹೇಳುವಾಗ ಎಲ್ಲವನ್ನ ಓದಿಸ್ಲಿಕ್ಕೆ ನಮಗೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಅದನ್ನ ಗುರುತು ಮಾಡ್ಕೊಂಡು ನೀವು ಮನೆಗಳಲ್ಲಿ ನಾವು ಅಭ್ಯಾಸ ಮಾಡೋಣ ಅದನ್ನ. Yes, sister. Thank you. That is important. Please write down the references. And ಹಾಗಾಗಿ ನಾನು start- ತೋರಿಸುವಂತ ಆಧಾರ ವಚನಗಳನ್ನು ನೀವು ಬರೆದುಕೊಳ್ಳ್ರಿ. Okay. The first one is, we have a promise given by God in Exodus. ಮೊದಲನೇ ವಿಷಯ ಎಂಬುದಾಗಿ ಹೇಳಿದರೆ, ನಮ್ಗೆ ದೇವರಿಂದ ಒಂದು ವಾಗ್ದಾನವು ಕೊಡಲ್ಪಟ್ಟಿದೆ. That is in Exodus chapter 33 verse 14. Exodus 33 verse ನಾವು 14. ವಿಮೋಚನಾ ಕಾಂಡಗಳ ಪುಸ್ತಕ 33ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. That verse says, ವಿಮೋಚನಾ ಕಾಂಡಗಳ ಪುಸ್ತಕ 33ನೇ ಅಧ್ಯಾಯ no need to read. I will read the verse. Sister 14ನೇ Subhashini will ವಚನ. translate it. No need to read the verse. Just write the reference. I will read the verse and Sister Subhashini will translate it. ಇಲ್ಲಿ ನೀವು ಅದನ್ನೆಲ್ಲ ಕೂಡ ಓದುವುದು ಅಗತ್ಯ ಇಲ್ಲ. ನಾನು ಆ ವಚನ ಹೇಳ್ತೇನೆ, ಅಂದ್ರೆ ಆಂಟಿ ಹೇಳ್ತಾರೆ, ನಾನು ಅದನ್ನ ಕನ್ನಡದಲ್ಲಿ ಹೇಳ್ತೇನೆ. Just write the reference. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಮಾಡುವೆನು ಅಂದನು. My presence will go with you and I will give you rest. It's a promise. My presence will go with you and I will give you rest. It's a promise. God's promise. Why did God say that? You see, the Israelites were, are you able to hear me, sisters? Are you able to hear me? Yes, sir. Okay. When the Israelites were traveling from Egypt to Canaan, right in the middle of the desert, Moses went up to Mount Sinai to meet with God. Sister Subhashini? Mabel auntie, I think auntie has gone down. You can keep translating till she. Yeah. Okay, continue, Akka. Huh. I'm here. So, in the desert, the Israelites sinned against God by worshipping a golden calf. ಸೊ ಅರಣ್ಯದಲ್ಲಿ ಇಸ್ರಾಯೇಲ್ರು ಬಸವನ ಒಂದು ವಿಗ್ರಹವನ್ನ ಆರಾಧನೆ ಮಾಡುತ್ತಾ ಅವರು ಪಾಪ ಮಾಡಿದಂತವರಾಗಿದ್ರು. God was very angry ದೇವರಿಗೆ ಬಹಳವಾದ ರೀತಿ and decided to destroy them. ಸೊ ಕರ್ತನಿಗೆ ಬಹಳ ಕೋಪ ಬಂದು ಅವರನ್ನ ಆತನು ನಾಶ ಮಾಡ್ಲಿಕ್ಕೆ ಆತನಿದ್ದನು. At that time, Moses saw God's anger and knew what is going to happen to the Israelite nation. ಆ ಸಮಯದಲ್ಲಿ ಮೋಶೆಗೆ ಇಸ್ರಾಯೇಲ್ರನ್ನ ಯಾವ ರೀತಿಯಲ್ಲಿ ಆತನ್ನ ನಡೆಸಬೇಕೆಂಬುದು ಗೊತ್ತಾಗ್ತಾ ಇರ್ಲಿಲ್ಲ. So we see a beautiful picture here. ಇಲ್ಲಿ ನಾವೊಂದು ಸುಂದರವಾದಂತ ಚಿತ್ರಣವನ್ನ ನಾವು ನೋಡ್ತೇವೆ. He understood God because God has been speaking to him for a long time. ಆತನಿಗೆ ಗೊತ್ತಾಯ್ತು ದೇವರು ಬಹಳ ಕಾಲದಿಂದ ಆತನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. And so in chapter 33 verse 11, 33ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡ್ತೇವೆ. it says, the Lord spoke to Moses face to face as a man speaks to his friend. ದೇವರು ಮೋಶೆಯ ಜೊತೆಯಲ್ಲಿ ಮನುಷ್ಯನ ಜೊತೆಯಲ್ಲಿ ಮಾತನಾಡುವ ಹಾಗೆ ಮುಖಾಮುಖಿಯಾಗಿ ಆತನು ಮಾತನಾಡ್ತಾ ಇದ್ದನು. That is the wonderful situation that Moses came to. God and Moses like friends.
ಮೋಶೆಯು ಬಂದಂತ ಒಂದು ಸುಂದರವಾದಂತ ಒಂದು ಅನುಭವ ಇದಾಗಿದೆ. ಆತನು ಸ್ನೇಹಿತನ ಜೊತೆಯಲ್ಲಿ ಮಾತನಾಡುವ ಹಾಗೆ ಮಾತನಾಡ್ತಾ ಇದ್ದನು. And then God told Moses, you have found grace in my sight. I know you by name. ನಾನು ನಿನ್ನನ್ನ ಹೆಸರಾಗಿ ನಾನು ತಿಳಿದಿದ್ದೇನೆ, ನೀನು ನನ್ನ ದೃಷ್ಟಿಯಲ್ಲಿ ನೀನು ಕೃಪೆಯನ್ನು ಹೊಂದಿದ್ದೀಯಾ ಎಂಬುದಾಗಿ. And see, Mabel, you are not loud enough. Yeah, I'll keep on speaking loudly. Yeah. So Moses said, Lord, if I have found grace in your sight, and if you know my name, please forgive these people. ಸೊ ಮೋಶೆ ಹೇಳಿದ್ದು ದೇವರಿಗೆ, ನಿನ್ನ ದೃಷ್ಟಿಯಲ್ಲಿ ನಾನು ಕೃಪೆಯನ್ನ ಹೊಂದಿದ್ದರೆ ನೀನು ಈ ಜನರನ್ನ ಕ್ಷಮಿಸು ಎಂಬುದಾಗಿ ಆತನು ಹೇಳಿದನು. And because Moses was pleading with God, God agreed to his request. ಮೋಶೆಯು ದೇವರ ಜೊತೆಯಲ್ಲಿ ಬೇಡಿಕೊಂಡದರಿಂದ ದೇವರು ಮೋಶೆಯ ಒಂದು ಬೇಡಿಕೆಯನ್ನ ಆತನು ಮನ್ನಿಸಿದಂತವನಾದನು. So next thing, Moses was so thrilled with God, he said, Lord, show me your way that I may know you. ಸೊ ಮೋಶೆಗೆ ಬಹಳ ಸಂತೋಷವಾಗಿ ಆತನೇ ಹೇಳಿದ್ದು, ಕರ್ತನೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ನಾನು ನಿನ್ನನ್ನು ತಿಳ್ಕೊಳ್ತೇನೆ ಎಂಬುದಾಗಿ. You must come with us in this journey. You be with us ಈ in ಒಂದು this ಪ್ರಯಾಣದಲ್ಲಿ ನೀನು ನನ್ನ ಈ ಒಂದು ಪ್ರಯಾಣದಲ್ಲಿ ನೀವು ನನ್ನ ಜೊತೆಯಲ್ಲಿ ಬರಬೇಕು ಎಂಬುದಾಗಿ ಆತನು ಕೇಳಿಕೊಂಡು God agreed for that. ದೇವರು ಅದಕ್ಕೆ ಒಪ್ಪಿಕೊಂಡು The next question he asked was, Lord God, show me your glory. ಎರಡನೇ ಅವನು ಕೇಳಿದಂತ ಪ್ರಶ್ನೆ, ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ. Whenever we go to God in trouble, we ask for so many other things. ನಾವು ಸಂಕಷ್ಟದಲ್ಲಿ ದೇವರ ಬಳಿಗೆ ಹೋದಾಗ ನಾವು ಅನೇಕ ಬೇರೆ ಬೇರೆ Even now, in this situation, how much we are asking God to remove the virus, remove the Satan. But here Moses is saying, show me your glory. ತೆಗೆದು ಬಿಡು, ಅದನ್ನ ತೆಗೆದ್ಬಿಡು ಅಂತ. ಆದ್ರೆ ದೇವರು So God tells him, all right, I will show you my glory. You come, he gives a plan. You come on this mountain and stand here. ದೇವರು ಹೇಳುವಂತದ್ದು, ನೀನು ಬೆಟ್ಟದ ಮೇಲೆ ಬಾ, ನಾನು ನಿನಗೆ ನನ್ನ ಮಹಿಮೆಯನ್ನು ತೋರಿಸ್ತೇನೆ ಎಂಬುದಾಗಿ. And he says, you cannot see all my glory. ಆತನು ಹೇಳುವಂತದ್ದು, ನೀನು ನನ್ನ ಎಲ್ಲಾ ಮಹಿಮೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. But you will see only my back parts. That means less of that glorious light. ಸೊ ನೀನು ನನ್ನ ಹಿಂಭಾಗವನ್ನ ಮಾತ್ರ ನೋಡಬಹುದು, ಅದೊಂದು ಮಹಿಮೆಯ ಬೆಳಕನ್ನಾಗಿ ನೀನು ನೋಡ್ತೀಯ. Otherwise no man can live seeing God's glory, entire glory. ಯಾವ ಮನುಷ್ಯನು ಕೂಡ ದೇವರ ಮಹಿಮೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. This should be our first priority, knowing God is with us. ಸೊ ಇದು ನಮ್ಮ ಪ್ರಥಮವಾದ ಪ್ರಾಶಸ್ತ್ಯ ಆಗಿರಬೇಕು. ನಾವು ದೇವರನ್ನ ತಿಳ್ಕೊಳ್ಳುವಂತದ್ದು, ದೇವರನ್ನ ಅರಿಯುವಂತದ್ದು. Let us meet with him and say, in our quiet time as women of God, we are very busy with our normal work, but we should have a quiet time when we meet alone with him. So many problems in our mind. In the spite of all that, we will say, Lord, I am reading your word. Let your spirit show me your glory. ನಾವು ಕೂಡ ಎಲ್ಲ ಗಡಿಬಿಡಿಯ ನಡುವೆಯೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಕುಳಿತವರಾಗಿ, ಕರ್ತನೇ ನಮ್ಮ ಧ್ಯಾನ ಸಮಯದಲ್ಲಿ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ ನಾವು ಕೇಳಿಕೊಳ್ಳುವಂತವರಾಗಿರಬೇಕು. What is God's glory? ದೇವರ ಮಹಿಮೆ ಎಂಬುದಾಗಿ ಹೇಳಿದ್ರೆ ಅದೇನಾಗಿದೆ? So I quote, God's glory, the glory of God is that all his attributes and character.
ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ಆತನ ಎಲ್ಲ ಸರ್ವ ಗುಣಲಕ್ಷಣಗಳು, ಆತನ ಎಲ್ಲ ಲಕ್ಷಣಗಳು, ಗುಣಲಕ್ಷಣಗಳು ಸೇರಿರುವಂತದ್ದೇ ಅದು ದೇವರ ಮಹಿಮೆಯಾಗಿದೆ. All he says and does, everything that he says and does is glory. ಆತನು ಹೇಳುವಂತದ್ದು, ಆತನು ಮಾಡುವಂತದ್ದು, ಇದೆಲ್ಲವೂ ಕೂಡ ದೇವರ ಮಹಿಮೆಯಾಗಿದೆ. Yes. So the highest calling of man is to glorify God. ದೇವರು ಮನುಷ್ಯನ ಕರೆದಂತ ಉನ್ನತವಾದ ಉದ್ದೇಶವೇ ಅದು ದೇವರನ್ನ ಮಹಿಮೆ ಪಡಿಸುವಂತದ್ದಾಗಿದೆ. Are we doing that? ನಾವದನ್ನ ಮಾಡುತ್ತಾ ಇದ್ದೇವಾ? We just know the basic things. God is good. God is glorious. God is gracious. ನಮ್ಗೆ ಗೊತ್ತಿರೋದು ಕೇವಲ ಮೂಲವಾದಂತ ತತ್ವಗಳು ಮಾತ್ರ. ದೇವರು ಒಳ್ಳೆಯವನು, ದೇವರು ಕೃಪಾಪೂರ್ಣನು ಎನ್ನುವಂತದ್ದಾಗಿದೆ. But in each situation, when we look at God's word and ask the Spirit of God to show God's glory, something will come to us. ನಾವು ಯಾವಾಗಲೂ ಕೂಡ ಆತ್ಮಭರಿತರಾಗಿ ದೇವರೇ ನಿನ್ನ ಮಹಿಮೆಯನ್ನು ನಮ್ಗೆ ತೋರಿಸು ಎನ್ನುವಾಗ ಯಾವುದಾದ್ರೂ ಕೆಲವು ಸಂಗತಿಗಳು ಅದು ನಮ್ಮ ಗಮನಕ್ಕೆ ಬರುವಂತದ್ದಾಗಿದೆ. So how did Moses respond? See how God revealed his glory to him in chapter 34 verse 6. ವಿಮೋಚನ ಕಾಂಡ 34:6ನೇ ವಚನದಲ್ಲಿ ದೇವರು ಹೇಗೆ ಮೋಶೆಗೆ ತನ್ನ ಮಹಿಮೆಯನ್ನ ತೋರಿಸಿದನು ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. See, the Lord passed by and he proclaimed, the Lord God, merciful and gracious. Read verse 6 and 7, neighbor. ನೋಡಿ 6 ಮತ್ತು 7ನೇ ವಚನಗಳು ನೋಡೋಣ. ಕರ್ತನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಕರ್ತನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು, 1000 ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧ ಪಾಪಗಳನ್ನ ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸೇ ಬಿಡದವನು, ತಂದೆಗಳ ದೋಷವನ್ನ ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವವನು. That's the way God revealed his glory to Moses. ಈ ರೀತಿಯಾಗಿ ದೇವರು ತನ್ನ ಮಹಿಮೆಯನ್ನ ಮೋಶೆಗೆ ತೋರಿಸಿದಂತವನಾಗಿದ್ದಾನೆ. What did Moses do in verse 8? Read it, please. 8ನೇ ವಚನದಲ್ಲಿ ಮೋಶೆ ಏನು ಮಾಡ್ತಾ ಇದ್ದಾನೆ ನೋಡ್ರಿ. ಮೋಶೆ ತ್ವರಪಟ್ಟು ನೆಲಕ್ಕೆ ಅಡ್ಡ ಬಿದ್ದು ನಮಸ್ಕರಿಸಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ ಆದಾಗ್ಯೂ ನೀನು ನಮ್ಮ ಪಾಪಗಳನ್ನ ಅಧರ್ಮಗಳನ್ನ ಕ್ಷಮಿಸಿ. ನೀನು ನಮ್ಮ ಪಾಪಗಳನ್ನ ನೀವು ಆತನ ಆರಾಧಿಸಬೇಕು. ನೆಲಕ್ಕೆ ಅಡ್ಡ ಬಿದ್ದು ಆರಾಧಿಸಬೇಕು. He immediately bowed and worshipped God. ಆತನು ನೆಲಕ್ಕೆ ಅಡ್ಡ ಬಿದ್ದು ಕರ್ತನನ್ನ ಆರಾಧಿಸಿದಂತವನಾದನು. Sisters, if we have a regular personal habit of seeing God's glory in his word and worshipping him, it will change our attitude. ನನ್ನ ಪ್ರಿಯ ಸಹೋದರಿಯರೇ, ನಾವು ಕರ್ತನ ವಾಕ್ಯಾಧಾರಿತವಾಗಿ ಕರ್ತನ ಆರಾಧಿಸುವುದಾದರೆ ಅದು ನಮ್ಮ ಜೀವಿತದ ಮನೋಭಾವಗಳನ್ನ ಬದಲಾಯಿಸುವಂತದ್ದಾಗಿದೆ. Instead of fearing and complaining, we will be adoring and thanking God. ನಾವು ಕರ್ತನಿಗೆ ನಾವು ದೂರುಗಳನ್ನು ಹೇಳುತ್ತಾ ಇರುವ ಬದಲು ನಾವು ಕರ್ತನನ್ನ ಆರಾಧಿಸಿ ಆತನನ್ನ ನಾವು ಆರಾಧಿಸುವಂತದ್ದು ಶ್ರೇಷ್ಠವಾಗಿದೆ. Like Moses, God shows us also his grace. We have been saved by grace. ನಾವು ಮೋಶೆಯಾಗಿ ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. Ephesians 2:8 says, by grace we are saved. ಸೊ ಎಫೆಸ 2:8 ಹೇಳ್ತದೆ, ಕೃಪೆಯಿಂದಲೇ ನೀವು ರಕ್ಷಿಸಲ್ಪಟ್ಟಿದ್ದೀರಾ ಎಂಬುದಾಗಿ. And John chapter 10 verse 3 says, John 10:3 says, ಯೋಹನ 10:3 ಹೀಗೆ ಹೇಳ್ತಾ ಇದೆ, Jesus the good shepherd says, he knows us by name. He calls us by name. ಆತನು ಒಳ್ಳೆ ಕುರುಬನಾಗಿ ನಮ್ಮ ಹೆಸರನ್ನ ತಿಳಿದಿದ್ದಾನೆ. ಆತನು ನಮ್ಮನ್ನ ಹೆಸರು ಹೇಳಿ ಕರೆಯುವಂತವನಾಗಿದ್ದಾನೆ. So, and we have the word of God with us and the Spirit of God to teach us. What do we lack in knowing his glory and worshipping him? ನೋಡಿ, ದೇವರ ಆತ್ಮ ನಮ್ಮ ಜೊತೆಯಲ್ಲಿ ಆತನು ಮಾತನಾಡ್ತಾ ಇದ್ದಾನೆ, ನಮ್ಗೆ ಕಲಿಸ್ತಾ ಇದ್ದಾನೆ. ಹೀಗಾಗಿ ದೇವರ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಇನ್ನೇನು ಬೇಕಾದಂತದ್ದಾಗಿದೆ.
We must go deep into God's word, see the glory of God for ourselves personally, and worship Him. This should be our habit, so that it will change us. Each of us will be changed in our attitude. ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಅಧ್ಯಯನ ಮಾಡುತ್ತಾ ಕರ್ತನನ್ನು ತಿಳ್ಕೊಳ್ತಾ ಹೋಗುವಾಗ ಅದು ನಮ್ಮ ಮನೋಭಾವಗಳನ್ನ ಬದಲಾಯಿಸುವಂತದ್ದಾಗಿದೆ. I'll give you one example. We have not much time. In Jeremiah 10:10. ಹೆಚ್ಚಿನ ಸಮಯವಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸ್ತೇನೆ. ಅದು ಯೆರೆಮೀಯ 10:10 ಆಗಿದೆ. Very beautiful verse. Right now, we must think about it. ಇದು ಬಹಳ ಸುಂದರವಾದಂತ ವಚನ. ಇದನ್ನ ನಾವು ಈಗಿಂದಲೇ ತಿಳ್ಕೊಳ್ಳೋಣ. ಕರ್ತನಾದರೂ ಸತ್ಯ ದೇವರು, ಆತನು ಚೈತನ್ಯ ಸ್ವರೂಪನಾದ ದೇವನು, ಶಾಶ್ವತ ರಾಜನು ಆಗಿದ್ದಾನೆ. ಆತನ ಕೋಪಕ್ಕೆ ಭೂಲೋಕವು ನಡುಗುತ್ತದೆ, ಜನಾಂಗಗಳು ಆತನ ರೋಷವನ್ನ ತಾಳಲಾರವು. That is how He is. He is a God of wrath and justice. ಹೌದು, ಕರ್ತನು ಆತನು ನ್ಯಾಯ ಸ್ವರೂಪನಾದ ದೇವರು, ಆತನು ಚೈತನ್ಯ ಸ್ವರೂಪನು, ಕೋಪಗೊಳ್ಳುವಾತನು ಆಗಿದ್ದಾನೆ. We always talk of God as a loving God. Yes, He is a God of love. ನಾವ್ ಯಾವಾಗ್ಲೂ ದೇವರನ್ನ ಪ್ರೀತಿ ಸ್ವರೂಪನಾದ ದೇವರು ಎಂಬುದಾಗಿ ನಾವು ನೆನೆಸ್ತೇವೆ. ಹೌದು, ಆತನು ಪ್ರೀತಿ ಸ್ವರೂಪನೇ ಆಗಿದ್ದಾನೆ. The time will come when God will judge. ಹೌದು, ಸಮಯ ಬರ್ತದೆ, ಆಗ ದೇವರು ನಮ್ಮನ್ನ ಕುರಿತಾಗಿ ಆತನು ನ್ಯಾಯ ತೀರಿಸುವಾತನು ಆಗಿದ್ದಾನೆ. The world has to know it, and we as God's children have to show it. ಹೌದು, ಕರ್ತನು ಅದನ್ನ ತಿಳ್ಕೊಂಡಿದ್ದಾನೆ. ಹೀಗಾಗಿ ದೇವ ಜನರಾದ ನಾವು ಅದನ್ನ ತೋರಿಸಬೇಕಾಗಿದೆ. We see how the Lord Jesus Christ, God's Son, how He revealed God's glory. Hebrew 1:3. ಇಬ್ರಿಯ 1:3 ನೋಡ್ರಿ, ಕರ್ತನು ಹೇಗೆ ತನ್ನ ಮಹಿಮೆಯನ್ನ ಆತನು ತೋರ್ಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. And you can read that verse and see that God's Son being the brightness of His glory and express image of His person. ನೋಡಿ, ಇಬ್ರಿಯ 1:3 ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯೂ ಆಗಿ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. The Lord Jesus told a simple woman of Samaria in John chapter 4. ಯೋಹಾನ 4 ಕರ್ತನು ಸಾಮಾನ್ಯ ಸ್ತ್ರೀಯಾದ ಸಮಾರ್ಯದ ಸ್ತ್ರೀಯ ಕುರಿತಾಗಿ ಆತನು ಹೇಳುವಂತವನಾಗಿದ್ದಾನೆ. He told her in verses 23 and 24. ಯೋಹಾನ 4:23. Yes, what did He tell her? God is a spirit, and they who worship Him must worship Him in spirit and in truth. ಅಂತವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. So the first priority, when we know God is with us, we should know God and seek His glory and be a worshipper of God as a woman of God. ನಾವು ದೇವರ ಸ್ತ್ರೀಯಾಗಿ ಅಥವಾ ದೇವ ಭಕ್ತಿಯಾಗಿ ನಾವು ಕರ್ತನನ್ನ ತಿಳುಕೊಂಡವರಾಗಿ, ಕರ್ತನನ್ನ ಆರಾಧಿಸುವಂತದನ್ನ ಅರಿತವರಾಗಿ ಕರ್ತನನ್ನ ಆರಾಧಿಸಬೇಕು. It is a requirement. ಅದು ಬಹಳ ಅಗತ್ಯವಾದಂತ ಸಂಗತಿಯಾಗಿದೆ. Psalm 50 verse 23. What does God say? ಯೋಹನ ಕೀರ್ತನೆ 50:23, ಕೀರ್ತನೆ 50:23 ಅದು ಏನನ್ನ ಹೇಳ್ತಾ ಇದೆ? ಅದು ಹೀಗೆ ಹೇಳ್ತಾ ಇದೆ, ಯಾರು ಸ್ತುತಿಯಜ್ಞವನ್ನ ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು. Very important. ಅದು ಬಹಳ ಬಹಳ ಪ್ರಾಮುಖ್ಯವಾದಂತ ಸಂಗತಿ. Okay, now that is the first point. Let us remember, God is with us. We should long to talk to Him, asking Him to reveal His glory, and we should worship Him. That will change our attitude.
ಹೌದು, ಕರ್ತನಿಗೆ ನಾವು ಕರ್ತನೆ ನಿನ್ನ ಮಹಿಮೆಯನ್ನು ಪ್ರಕಟಪಡಿಸು, ನಾವು ನಿಮ್ಮನ್ನ ಆರಾಧಿಸ್ತೇವೆ ಎಂಬುದಾಗಿ ಹೇಳುವಂತದ್ದೇ ಅದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ ಆಗಿದೆ. Second point, ಎರಡನೇ ಒಂದು ಅಂಶಕ್ಕೆ ಬರುವಾಗ, God's presence is with us, but what does he require of us? Let's turn to Isaiah 57:15. ಯೆಶಾಯ 57:15 ಹೋಗುವಾಗ ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವಂತದ್ದು ಅದಾಗಿದೆ. What is that he requires now from us? Read that verse. Isaiah 57:15. ಯೆಶಾಯ 50:15 ನಾವು ಓದೋಣ. ಅಲ್ಲಿ ಕರ್ತನ ವಾಕ್ಯ ನಮ್ಗೆ ಏನು ಹೇಳುವಂತದ್ದಾಗಿದೆ. ರಿಪೀಟ್ ದ ವರ್ಸ್ ಆಂಟಿ. Yes, repeat the verse. Please. Isaiah 50. Please repeat the verse. For thus says the Lord, the high and lofty one. For thus says the high and lofty one. So please repeat the verse. Bible verse. Isaiah 50. Yeah, Isaiah 57 verse 15. ಯೆಶಾಯ 57:15 ಬರುವಾಗ, ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ, ಉನ್ನತ ಲೋಕವೆಂಬ ಪರ್ವತಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವರ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. Today, we in a godless society, there are people who don't have fear of God. ನಾವು ಈ ದಿನ ದೇವ ಭಕ್ತಿ ಇಲ್ಲದ ಸಮಾಜದಲ್ಲಿ ದೇವರಿಗೆ ಭಯಪಡದೆ ಇರುವಂತ ಜನಗಳನ್ನ ನಾವು ನೋಡುವಂತವರಾಗಿದ್ದೇವೆ. They have become their own gods. ಅವರಿಗೆ ಅವರೇ ತಮ್ಮದಾದ ರೀತಿಯಲ್ಲಿ ದೇವರುಗಳಾಗಿ ಬಿಟ್ಟಿದ್ದಾರೆ. But God says, I am with such a lofty high God in a high place, still I am with the humble and contrite man. ಇಲ್ಲಿ ಕರ್ತನೆ ಹೇಳುವಂತದ್ದು, ನಾನು ಉನ್ನತೋನ್ನತಗಳ ಪರ್ವತಾಲಯದಲ್ಲಿ ವಾಸಿಸುವ ದೇವರು ಜಜ್ಜಿ ಹೋದಂತಹ ದೀನ ಮನದವರಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಾನಿದ್ದೇನೆ ಎಂಬುದಾಗಿ. What should we do? What is our response? ನಾವು ಏನ್ ಮಾಡ್ಬೇಕು? ನಮ್ಮ ಪ್ರತಿಕ್ರಿಯೆ ಅದು ಏನಾಗಿದೆ? We may have so many hidden sins in our heart. ನಮಗೆ ನಮ್ಮ ಹೃದಯದಲ್ಲಿ ಅನೇಕವಾದಂತಹ ಅಡಗಿಸಿಟ್ಟಂತಹ ಗುಪ್ತ ಪಾಪಗಳು ನಮ್ಮಲ್ಲಿವೆ. Outside we may think, yeah, we are people of God, but inside it is different. ನಾವು ಹೊರಗಡೆ ಹೇಳ್ತೇವೆ ನಾವು ದೇವ ಜನರು ಎಂಬುದಾಗಿ, ಆದ್ರೆ ಒಳಗಡೆ ನಾವು ಬೇರೆ ಆದಂತ ವ್ಯಕ್ತಿಗಳೇ ನಾವಾಗಿದ್ದೇವೆ. Word of God says that we can have anger, jealousy, hatred. ದೇವರ ವಾಕ್ಯ ಹೇಳ್ತಾ ಇದೆ ನಮ್ಮಲ್ಲಿ ಕೋಪ ಇದೆ, ಹೊಟ್ಟೆ ಕಿಚ್ಚಿದೆ, ನಮ್ಮಲ್ಲಿ ದ್ವೇಷ ಇದೆ ಎಂಬುದಾಗಿ. Then we can be boastful, self-righteous. ನಾವು ಸ್ವನೀತಿವಂತವರು, ಹೊಗಳಿಕೊಳ್ಳುವಂತವರು, ಬಡಾಯಿ ಕೊಚ್ಚಿಕೊಳ್ಳುವಂತವರು ಆಗಿದ್ದೇವೆ. We may be criticizing, judgmental of others. ನಾವು ಬೇರೆಯವರ ಕುರಿತಾಗಿ ನಾವು ಟೀಕೆ ಮಾಡ್ತೇವೆ, ಬೇರೆಯವರ ಕುರಿತಾಗಿ ನಾವು ನ್ಯಾಯ ತೀರ್ಪು ಕೂಡ ಮಾಡುವಂತವರಾಗಿದ್ದೇವೆ. So many things. We may be having idols in our heart. ನಮ್ಮ ಹೃದಯದಲ್ಲಿ ಅನೇಕ ವಿಗ್ರಹಗಳು ಕೂಡ ಇವೆ. So God knows everything. ದೇವರಿಗೆ ಎಲ್ಲವೂ ಕೂಡ ತಿಳಿದಿದೆ. We see that in God's word. And one woman said it in her song in the Bible. ಸತ್ಯವೇದದಲ್ಲಿ ಒಬ್ಬ ಸ್ತ್ರೀ ತನ್ನ ಗಾಯನದಲ್ಲಿ ಇದನ್ನ ಹೇಳಿದ್ದಾಳೆ. ಹನ್ನಳು ಹೀಗೆ ಹೇಳಿದ್ದಾಳೆ. In 1 Samuel chapter 2 verse 3. 1 ಸಮುವೇಲ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಅದು ಹೀಗೆ ಹೇಳಲ್ಪಟ್ಟಿದೆ. He said, God is a God of knowledge, and by him actions are weighed. ಆಕೆ ಹೀಗೆ ಹೇಳ್ತಾಳೆ, ದೇವರು ನ್ಯಾಯವಂತನಾಗಿದ್ದಾನೆ, ಜ್ಞಾನವಂತನಾಗಿದ್ದಾನೆ, ಆತನು ಎಲ್ಲವನ್ನ ತಿಳಿದಂತವನು ಆತನಾಗಿದ್ದಾನೆ ಎಂಬುದಾಗಿ. So when we have a God who knows everything, we can't appear before him like hypocrites. ನಾವು ಕಪಟಿಗಳ ಹಾಗೆ ಅತಿ ಜ್ಞಾನವಂತನಾದ ದೇವರ ಎದುರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. If God has to be present with us, he should know that our hearts are humble, willing to repent
willing to set right our life, willing to set right our attitudes and mind and be one with him. ನಾವು ದೇವರ ಪ್ರಸನ್ನತೆಗೆ ಬರುವಂತ ಸಮಯದಲ್ಲಿ ನಮ್ಮನ್ನು ತಿಳಿದವನಾದ ದೇವರ ಎದುರಿಗೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ಬಲಂತ ದೇವರ ಜೊತೆಯಲ್ಲಿ ನಾವು ದೀನತೆಯಿಂದ ನಾವು ಪ್ರವರ್ತಿಸುವಂತವರಾಗಿರಬೇಕು. Psalm 34 verse 18 says, ಕೀರ್ತನೆ 34:8 ಅದು ಹೀಗೆ ಹೇಳುವಂತದ್ದಾಗಿದೆ. 34:18 ಹೀಗೆ ಹೇಳುವಂತದ್ದಾಗಿದೆ. ಮುರಿದ ಮನಸ್ಸುಳ್ಳವರಿಗೆ ಕರ್ತನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ. Yes, very important. ಅದು ಬಹಳ ಬಹಳ ಪ್ರಾಮುಖ್ಯವಾದಂತದ್ದಾಗಿದೆ. In Psalm 66, in Psalm ಕೀರ್ತನೆ 56 verse 18 18 ಕೂಡ ಅದು ಹೀಗೆ ಹೇಳುವಂತದ್ದಾಗಿದೆ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ. This is very serious. ಇದು ಬಹಳ ಬಹಳ ಗಂಭೀರವಾದಂತ ಸಂಗತಿಯಾಗಿದೆ. I can pray for 1 hour. ನಾನು 1 ಗಂಟೆ ಪ್ರಾರ್ಥನೆ ಮಾಡಬಹುದು. I can keep on praying. ನಾನು ಪ್ರಾರ್ಥನೆ ಮಾಡುತ್ತಾ ಇರಬಹುದು. It sounds very religious. ಅದು ಬಹಳ ಧಾರ್ಮಿಕವಾದಂತ ಪ್ರಾರ್ಥನೆ ಆಗಿದ್ದಿರಬಹುದು. But God says, you have sin in your heart. I cannot listen. I cannot take it. No answer. ನಾನು ನಿನ್ನ ಹೃದಯವನ್ನ ನೋಡಿದ್ದೇನೆ, ಹೀಗಾಗಿ ಅದನ್ನ ನಿನ್ನ ಪ್ರಾರ್ಥನೆಯನ್ನ ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. We need to check ourselves. ಹೀಗಾಗಿ ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು ಕರ್ತನ ಎದುರಿಗೆ. Proverbs 15:8 says, Proverbs 15:8. So, okay. ಜ್ಞಾನೋಕ್ತಿ 15:8 ಅದು ಹೀಗೆ ಹೇಳುತ್ತಾ ಉಂಟು. On the contrary, the prayer of the upright is his delight. ನೋಡಿ, ಅಲ್ಲಿ ಆತನ ಹೇಳುವಂತದ್ದು ಶಿಷ್ಟನ ಪ್ರಾರ್ಥನೆಯು ಕರ್ತನಿಗೆ ಅದು ಬಹಳ ಮೆಚ್ಚುಗೆ ಆಗುವಂತದ್ದಾಗಿದೆ ಎಂಬುದಾಗಿ. What a wonderful thing. ಅದು ಎಷ್ಟು ಅದ್ಭುತವಾದಂತ ಸಂಗತಿ ಆಗಿದೆ. Not only does he hear us, but he delights in the prayer of the upright. ಹೌದು, ಕರ್ತನು ನೀತಿವಂತನ ಪ್ರಾರ್ಥನೆಯಲ್ಲಿ ಆತನು ಆಸಕ್ತನಾದಂತವನಾಗಿದ್ದಾನೆ. So, how is my heart? ಹೀಗಾಗಿ ನನ್ನ ಹೃದಯ ಹೇಗಿದೆ ಈಗ? Is God comfortably dwelling in my heart? Is he happy, delighted to stay with me? ಕರ್ತನು ನನ್ನ ಹೃದಯದಲ್ಲಿ ಆಸೀನನಾದವನಾಗಿ ಬಹಳ ಸಂತೋಷದಿಂದ ಅದನ್ನ ತೆಗೆದುಕೊಳ್ಳುವಂತವನಾಗಿದ್ದಾನ. It is so important to search our hearts. Whatever there is nonsense, if there is ill feelings, we should pluck it out and say, Lord, I'm sorry, I don't want. That is the contrite spirit and a broken heart. ಹೌದು, ನಾವು ಮುರಿದ ಮನಸ್ಸುಳ್ಳವರಾಗಿ, ನಾವು ಕುಗ್ಗಿ ಹೋದಂತವರಾಗಿ, ಕರ್ತನೆ ನನ್ನ ಹೃದಯದಲ್ಲಿರುವಂತ ಎಲ್ಲ ಕಲ್ಮಶಗಳನ್ನ ನೀನು ತೆಗೆದು ಹಾಕು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. Psalmist says, let there be sincerity and truth. In Psalm 51, you want sincerity and truth in my heart, he says. In Psalm 51. 51ನೇ ಕೀರ್ತನೆಯಲ್ಲಿ ದಾವೀದನ ಹೀಗೆ ಹೇಳ್ತಾನೆ, ನೀನು ನನ್ನ ಹೃದಯದಲ್ಲಿ ಯಥಾರ್ಥ ಚಿತ್ತವನ್ನ ಬಯಸುವಂತಹ ದೇವರಾಗಿದ್ದೀ ಎಂಬುದಾಗಿ. And Isaiah 66 verse 2. ಯೆಶಾಯ 66 2ನೇ ವಚನ ಅದು ಹೀಗೆ ಹೇಳುವಂತದ್ದಾಗಿದೆ. First time he says, heaven is my throne and the earth is my stool. What do I want? But I will look on this person who trembles at my word. Read that. ಆತನು ಪ್ರಥಮವಾಗಿ ಹೇಳ್ತಾನೆ, ಕರ್ತನು ಹೀಗೆ ಅನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟುವಿರಿ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು ಎಂಬುದಾಗಿ. Very important, sisters. Every day we need to cleanse, like how we clean everything in our house. We need to cleanse pull out the rubbish from our heart and let God dwell in it and peace, delight. ಹೀಗಾಗಿ ಪ್ರತಿದಿನ ನಾವು ನಮ್ಮ ಮನೆಗಳನ್ನ ಶುದ್ಧಪಡಿಸಿಕೊಳ್ಳುವ ಹಾಗೆ ನಮ್ಮ ಹೃದಯಗಳನ್ನ ಶುದ್ಧಪಡಿಸಿಕೊಡಬೇಕು. ಆಗ ಕರ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆ.
put God's word and let that be his dwelling place. ಸೊ ದೇವರ ವಾಕ್ಯವನ್ನ ನಿಮ್ಮ ಹೃದಯದಲ್ಲಿ ಇಡ್ರಿ, ಅದು ಕರ್ತನ ಆ ನಿವಾಸ ಸ್ಥಾನ ಅದಾಗಿರಲಿ. Third point, third area where God is with us. ಸೊ ಈಗ ಕರ್ತನು ನಮ್ಮ ಜೊತೆಯಲ್ಲಿ ಇರ್ಬೇಕಾದ್ರೆ ಇರುವಂತ ಮೂರನೇ ಅಂಶ ಅದೇನಾಗಿದೆ? What do we see in Matthew chapter, in the area of our service, in the area of our service to God? ನಮ್ಮ ಸೇವಾ ವಿಷಯ, ನಮ್ಮ ಸೇವಾ ಕ್ಷೇತ್ರದಲ್ಲಿ ಕರ್ತನು ಏನು ಹೇಳುತ್ತಾನೆ? ಮತ್ತಾಯನ ಸುವಾರ್ತೆಗೆ ಹೋಗೋಣ. 28, chapter 28. 28ನೇ ಅಧ್ಯಾಯ, ಮತ್ತಾಯ 28ನೇ ಅಧ್ಯಾಯಕ್ಕೆ ಬನ್ರಿ. See, in verse 19, God says, go out to the 19ನೇ world. ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ 19ರಲ್ಲಿ, ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. That is being done over the centuries. According to all people, it is being covered. The world is covered with the gospel of the Lord Jesus Christ. ಹೌದು, ಇದು ಶತಶತಮಾನಗಳಿಂದ ಈ ಕಾರ್ಯ ನಡೀತಾ ಇದೆ. ದೇವರ ವಾಕ್ಯದಿಂದ ಈ ಪ್ರಪಂಚವು ತುಂಬಿಸಲ್ಪಟ್ಟಿದೆ. Even now it is going on. ಈಗಲೂ ಕೂಡ ಅದು ಹೋಗುತ್ತಾ ನಡೆಯುತ್ತಾ ಇದೆ. But in verse 20, ಅದು 20ನೇ ವಚನದಲ್ಲಿ ಅದು ಹೀಗೆ ಹೇಳ್ತಾ ಉಂಟು, ನಾನು ನಿಮಗೆ ಅದು ಬಹಳ ಪ್ರಾಮುಖ್ಯವಾದದ್ದು, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. teaching to observe all things that I command. ನಾನ್ ನಿಮ್ಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. This is what we are doing. ಇದನ್ನೇ ನಾವು ಮಾಡುತ್ತಾ ಇದ್ದೇವೆ. Our duty, can you imagine? Satan could not closed the doors of churches, gathering places, but he cannot close the word of God. ಕರ್ತನು ನಾವು ಸೇರಿ ಬರುವಂತ ಆ ಸ್ಥಳವಾದ ಬಾಗಿಲನ್ನ ಮುಚ್ಚಿರಬಹುದು, ಆದ್ರೆ ಸೈತಾನಿಗೆ ದೇವರ ವಾಕ್ಯದ ಬಾಗಿಲನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. In fact, it is spreading even more. ಅದರ ಕುರಿತಾಗಿ ಈಗ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯ ಅದು ಹಬ್ಬಿಸಲ್ಪಡುತ್ತಾ ಇದೆ. We hear that hundreds of people are getting saved all over the world now in the last few months. ಈ ಕೆಲವು ತಿಂಗಳುಗಳಿಂದ ಸಾವಿರಾರು ಜನರು ಅವರು ಕೂಡಿ ಬರುತ್ತಾ ಇದ್ದಾರೆ ಈ ಕಾಲಗಳಲ್ಲಿ. Never happened before, because gospel is going out in every way through various websites and internet like Zoom meetings and campaigns. Word of God is going out. ನೋಡಿ, ದೇವರ ವಾಕ್ಯ ಅದು ಹೊರಟು ಹೋಗ್ತಾ ಇದೆ. ಎಲ್ಲಾ ಝೂಮ್ ಮೀಟಿಂಗ್ಗಳಿಂದ, ಅಂತರ್ಜಾಲಗಳಿಂದ ದೇವರ ವಾಕ್ಯವು ಈ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದು ಹಬ್ಬಿಸಲ್ಪಡುತ್ತಾ ಇದೆ. It is said that never before have there been maximum sale of Bibles in the whole world. ಇಡೀ ಪ್ರಪಂಚದಲ್ಲಿ ಈ ಕಾಲದಲ್ಲಿ ಅದು ಸತ್ಯವೇದ ಮಾರಲ್ಪಟ್ಟ ಹಾಗೆ ಹಿಂದೆ ಯಾವಾಗಲೂ ಕೂಡ ಆಗಿರಲಿಲ್ಲ. Bibles were selling out like anything. Bookshelves were empty, no Bibles. ಸೊ ಎಲ್ಲಾ ಬುಕ್ ಸ್ಟಾಲ್ ಗಳಲ್ಲಿ ಇವತ್ತು ಸತ್ಯವೇದ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಸತ್ಯವೇದವು ಮಾರಲ್ಪಡುತ್ತಾ ಇದೆ. People are hungry. They want to know what is happening. We want to know God. ಜನಗಳಿಗೆ ಹಸಿವೆ ಇದೆ, ಏನ್ ಆಗ್ತಾ ಇದೆ ಎಂಬುದಾಗಿ ಅವರು ಹಸಿವೆಯಿಂದ ಕಾಯುತ್ತಾ ಇದ್ದಾರೆ. So let's pray for that. Let's pray. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಬರೋಣ. That is our first service. Praying that God, praying that people's eyes will be open to see the living God. ಸೊ ಜೀವ ಸ್ವರೂಪನಾದ ದೇವರನ್ನ ಜನರು ಅವರು ಕಣ್ತೆರೆದು ನೋಡುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ನಮ್ಮ ಪ್ರಾಮುಖ್ಯವಾದಂತ ಪ್ರಾಶಸ್ತ್ಯವಾಗಿದೆ. There are other ways in which we can be serving the Lord. Other ways. ನಾವು ಬೇರೆ ವಿಧಗಳಲ್ಲೂ ಕೂಡ ಕರ್ತನ ಸೇವೆ ಮಾಡ್ಲಿಕ್ಕೆ ನಮಗೆ ಬೇರೆ ವಿಧಗಳು ಇವೆ. And the promise is God says, I am with you. ಕರ್ತನು ಕೊಟ್ಟಂತ ವಾಗ್ದಾನ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. Titus chapter 2 verse 3. ತೀತನು 2ನೇ ಅಧ್ಯಾಯದ 3ನೇ ವಚನ ಅದು ಹೀಗೆ ಹೇಳುವಂತದ್ದಾಗಿದೆ. ತೀತ 2:3ನೇ ವಚನಕ್ಕೆ, ತೀತ 2:3ಕ್ಕೆ ಬಂದ್ರೆ ಆ ವಚನ ಹೀಗೆ ಹೇಳ್ತಾ ಉಂಟು,
ನೋಡ್ರಿ, ದೇವ ಭಕ್ತರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. Teach the younger women. Older women teach ಹೌದು. the younger women. ಹೌದು, ಹಿರಿಯರು ಕಿರಿಯರಿಗೆ ಬೋಧಿಸುವಂತವರಾಗಿರಬೇಕು. No gossiping. ಯಾವುದೇ ವಿಧವಾದ ಹರಟೆ ಅಲ್ಲ. And then in Titus 2:4 and 5, the next two verses, how should ಮುಂದಿನ young ಎರಡು women be? ವಚನಗಳು, ಈ ಮುಂದಿನ ಎರಡು ವಚನಗಳು, ಇದಲ್ಲದೆ ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು ಆಗಿದ್ದು ಮನೆಯಲ್ಲೇ ಕೆಲಸ ಮಾಡಿ ಸುಶೀಲಿಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. Very important. God's word should not be blasphemed. A young woman has her big service as a homemaker. ಹೌದು, ಯವನಸ್ಥರಾದ ಸ್ತ್ರೀಯರಿಗೆ ಮನೆಯನ್ನ ಕಟ್ಟುವಂತ ಮನೆ ಕೆಲಸಗಳು ಅದು ಬಹಳ ಪ್ರಾಮುಖ್ಯವಾದಂತ ದೊಡ್ಡದಾದಂತ ಕೆಲಸ ಆಗಿದೆ. Please, we must read those verses again and again, because today young women think marriage is different. They want freedom. ಸೊ ಈ ವಚನಗಳನ್ನ ಮತ್ತೆ ಮತ್ತೆ ಓದುವಂತದ್ದು ಅಗತ್ಯವಾಗಿದೆ. ಈ ದಿನಗಳಲ್ಲಿ ಯವನಸ್ಥರು ಹೀಗೆ ಹೇಳ್ತಾರೆ, ಮದುವೆ ಬೇರೆ, ಈಗ ನಾವು ಹೊರ ಹೋಗುವಂತದ್ದು ಅದು ಎಂಬುದಾಗಿ ಬಯಸುವಂತವರಾಗಿದ್ದಾರೆ. But this is God's will. God is with us. We need to serve him in this way. ಸೊ ಇದು ದೇವರ ಚಿತ್ತ, ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ, ನಾವು ಈ ರೀತಿಯಾಗಿ ನಾವು ಸೇವೆ ಮಾಡಬೇಕಾದಂತವರಾಗಿದ್ದೇವೆ. There are other ways. Now you see, no work or nobody in God's sight is not important. No work or nobody is unimportant in God's sight. ದೇವರ ಆ ದೃಷ್ಟಿಯಲ್ಲಿ ಯಾರೊಬ್ಬರಾಗಲಿ ಯಾವ ಕೆಲಸವಾಗಲು ಅದು ಪ್ರಾಮುಖ್ಯವಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. In Romans chapter 16, ರೋಮ 16ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ, Phoebe as a sister in Christ to Paul was a servant of the church. ನೋಡಿ, ಫೊಯಿಬೆ ಕರ್ತನ ಪ್ರೀತಿಯ ಪೌಲನ ಪ್ರೀತಿಯ ಸಹೋದರಿಯಾಗಿ ಹಾಗೆ ಕೆಂಗ್ರೆ ಪಟ್ಟಣದ ಸಭಾ ಸೇವಕಿಯಾಗಿದ್ದಾಳೆ. She was a helper to many and helped many people, including Paul. ಆಕೆ ಅನೇಕರಿಗೆ ಸಹಾಯಿಸುವಂತಹ, ಅನೇಕರಿಗೆ ಸಹಾಯಕಿಯಾಗಿದ್ದಾಳೆ. Blessed lady she is. ಆಕೆ ಆಶೀರ್ವದಿಸಲ್ಪಟ್ಟಂತ ಸ್ತ್ರೀ ಆಗಿದ್ದಾಳೆ. Priscilla and Aquila were fellow workers in Christ with Paul, Apostle Paul. ಸೊ ನಮ್ಗೆ ಗೊತ್ತಿದೆ, ಪ್ರಿಸ್ಕಿಲನು ಅಕ್ವಿಲರು ಅವರು ಪೌಲನ ಅವರ ಜೊತೆ ಸೇವಕರಾಗಿದ್ದಾರೆ. Then we see in that same chapter Mary, who labored much for the church. ನಾವು ಅದೇ ಅಧ್ಯಾಯದಲ್ಲಿ ನೋಡ್ತೇವೆ, ಮರಿಯಳು ಸಭೆಗಾಗಿ ಅನೇಕ ಕೆಲಸಗಳನ್ನ ಮಾಡಿದಂತ ಸ್ತ್ರೀ ಆಗಿದ್ದಾಳೆ. Then we see in 2 Timothy chapter 1 verse 5. 2 ತಿಮೋತಿ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ. 2 Timothy chapter 1 verse 5. ಅದೇ 1ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ, ನಿನ್ನಲ್ಲಿರುವ ಅಲ್ಲಿ ಇಬ್ಬರು ಸ್ತ್ರೀಯರನ್ನ ನಾವು ನೋಡ್ತೇವೆ. ಇಬ್ಬರು ಸ್ತ್ರೀಯರು, grandmother Lois and mother Eunice. ಅಲ್ಲಿ ಅಜ್ಜಿಯಾದ ಲೋವಿ, ತಾಯಿಯಾದ ಯೂನಿಕೆ. Both helped young Timothy with the faith in him. They were full of faith, and that faith was passed on to young Timothy. ನೋಡಿ, ಅವರಲ್ಲಿ ಪೂರ್ಣವಾದ ನಂಬಿಕೆ ಇತ್ತು. ಅವರಲ್ಲಿದ್ದ ನಂಬಿಕೆಯು ಯವನಸ್ಥನಾದ ತಿಮೋತಿನಿಗೂ ಕೂಡ ಅದು ಹರಿದು ಬಂತು. So many ways we have service to God. ನಾವು ಅನೇಕ ವಿಧದಲ್ಲಿ ಕರ್ತನಿಗೆ ಸೇವೆ ಮಾಡಬಹುದಾಗಿದೆ. With his presence with us. ಆತನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವುದಾದ್ರೆ, God expects us to serve him like that, with him. ನಾವು ಆತನ ಜೊತೆಯಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. No need to read this, but just write down the reference. 1 Peter 3:1. In 1 Peter 1 ಪೇತ್ರ 3:1, 3:1 ಇದನ್ನ ಬರ್ಕೊಳ್ರಿ, ಓದುವಂತದ್ದು ಬೇಡ. talks about wives who have husbands who may not follow the word of God. ದೇವರ ವಾಕ್ಯವನ್ನ ಅನುಸರಿಸದೇ ಇರುವಂತಹ ವ್ಯಕ್ತಿಗಳ ಹೆಂಡತಿಯರ ಬಗ್ಗೆ ಅದು ಮಾತನಾಡುವಂತದ್ದಾಗಿದೆ.
there the wives can influence the husband to grow in the Lord. ಅಲ್ಲಿ ಸ್ತ್ರೀಯರು ತಮ್ಮ ಗಂಡಂದಿರು ಕರ್ತನಲ್ಲಿ ಬೆಳೆಯುವ ಹಾಗೆ ಪ್ರಭಾವ ಬೀರುವಂತವರಾಗಿದ್ದಾರೆ. See, so many ways. ಅದು ಅನೇಕ ವಿಧಗಳಲ್ಲಿ ನಾವು ಸೇವೆ ಮಾಡಬಹುದು. So let us serve the Lord with gladness and joy because God is with us. We must serve Him. ಕರ್ತನು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಾವು ಸಂತೋಷದಿಂದಲೂ ಹರ್ಷದಿಂದಲೂ ಕರ್ತನ ಜೊತೆಯಲ್ಲಿದ್ದವರಾಗಿ ಸೇವೆ ಮಾಡುತ್ತಾ ಬರೋಣ. We never know, but God is using faithful people to influence the world. We do not know how it will happen. ಸೊ ನಮ್ಗೆ ಹೇಗೆ ಅಂತ ಗೊತ್ತಿಲ್ಲ, ಇದು ಆಗುವಂತದ್ದಾಗಿದೆ. ಕರ್ತನು ಅನೇಕ ಉಪಯುಕ್ತ ಪ್ರಭಾವಿಗಳಾದ ಜನರನ್ನ ತನ್ನ ಸೇವೆಯಲ್ಲಿ ಆತನು ಉಪಯೋಗಿಸುವಂತವನಾಗಿದ್ದಾನೆ. So the next 2 points will go very quickly. Fourth point is presence of God in our times of fear and anxiety. ನೋಡಿ, ನಮ್ಮಲ್ಲಿರುವಂತ ವ್ಯಥೆ ಮತ್ತೆ ನಮ್ಮ ಭಯಗ್ರಸ್ತವಾದ ಸಮಯದಲ್ಲಿ ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವಂತದ್ದು. Let's read Isaiah 41 verse 10. ಏಷಾಯ 41:10 ವಚನವನ್ನ ನಾವು ಓದೋಣ. ಏಷಾಯ 41:10 41:10 ವಚನ. There are plenty of ನಾನೇ verses. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನ ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. Plenty of verses to comfort us like this. We are looking at one verse. ನಾವು ಅನೇಕ ವಚನಗಳು ಹೀಗೆ ನಮ್ಮನ್ನು ಆಧರಿಸ್ತದೆ. ನಾವು ಒಂದು ವಚನವನ್ನ ನೋಡುವಂತವರಾಗಿದ್ದೇವೆ. Now, what is our response to God's presence with us in our anxieties, in our fears? Yes? Hello? What is our response? First, ಯಾವುದಾಗಿದೆ? suffering. ಮೊದಲನೇದಾಗಿ Yes, there are plenty of sufferings in this world for anybody, for both godly people and ungodly people. Sufferings are plenty. ದೇವಜನರಿಗೆ ಮತ್ತು ದೇವಜನರಲ್ಲದವರಿಗೆ ಅನೇಕ ರೀತಿಯಲ್ಲಿ ಹಿಂಸೆಗಳು ಬಂದೊದಗುವಂತವುಗಳಾಗಿವೆ. There are physical sufferings, mental sufferings, spiritual sufferings. ಶಾರೀರಿಕವಾದಂತ ಶ್ರಮೆಗಳು, ಮಾನಸಿಕವಾದವುಗಳು, ಆತ್ಮಿಕವಾದಂತ ಅನೇಕ ಸಂಕಷ್ಟಗಳು ಇರುವಂತವುಗಳಾಗಿವೆ. Some sufferings we ask for prayer, some sufferings we cannot share. ಕೆಲವು ಸಂಗತಿಗಳನ್ನ ನಾವು ಪ್ರಾರ್ಥನೆಗೋಸ್ಕರ ಇತರರಲ್ಲಿ ಕೇಳಿಕೊಳ್ಳಬಹುದು, ಕೆಲವನ್ನು ನಾವು ಬೇರೆಯವರ ಬಳಿ ಪ್ರಾರ್ಥಿಸಲಿಕ್ಕೆ ಕೇಳಲಿಕ್ಕೆ ಆಗದಂತ ಪರಿಸ್ಥಿತಿಗಳಿರ್ತವೆ. But God knows everything. He is with us. ಆದ್ರೆ ದೇವರಿಗೆ ಎಲ್ಲವೂ ತಿಳಿದಿದೆ, ಆತನು ಸದಾ ಕಾಲಕ್ಕೂ ನಮ್ಮೊಡನೆ ಇರುವಾತನಾಗಿದ್ದಾರೆ. So no need to read, just write down this reference, 2 Corinthians 12. 2 Corinthians chapter 12. No need to read, sister. Just ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ verses 7 to ಅದನ್ನ ಸುಮ್ಮನೆ 10. ಬರ್ಕೊಳ್ಳಿ ಅಷ್ಟೇ, ಓದ್ಲಿಕ್ಕೆ ಆಗುವುದಿಲ್ಲ. 7ರಿಂದ 10 ವಚನಗಳು. Yeah. If there, I 2 will tell ಕೊರಿಂಥ you. 12ನೇ ಅಧ್ಯಾಯ 7ರಿಂದ I will tell you. ಅದನ್ನ ನಾನು ನಿಮ್ಗೆ There, ಹೇಳ್ತೇನೆ. ಈಗ Paul says that he had a thorn in the flesh sent to him. He had a thorn in the flesh sent to him. ಅಲ್ಲಿ ಪೌಲನು ಹೇಳ್ತಾನೆ, ನನಗೆ ಶರೀರದಲ್ಲಿ ಒಂದು ಶೂಲ ನಾಟಲ್ಪಟ್ಟಿದೆಯೋ ಎನ್ನುವಂತೆ ನನಗೆ ಸಂಭವಿಸಿತು ಎಂಬುದಾಗಿ ಹೇಳಿ, And he accepted it. 3 times he asked God to remove it. ಆತನು ಅದನ್ನ ಸ್ವೀಕರಿಸಿಕೊಂಡನು, 3 ಸಲ ಅದನ್ನ ತೆಗೆದು ಬಿಡಬೇಕೆಂಬುದಾಗಿ ದೇವರನ್ನ ಅವನು ಕೇಳಿಕೊಂಡನು. But the Lord told him, my grace is sufficient for you. ಆದ್ರೆ ದೇವರು ಅದನ್ನ ತೆಗೆದು ಹಾಕಲಿಲ್ಲ, ಆದ್ರೆ ಹೇಳಿದ್ದು ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಹೇಳಿ. So Paul accepted it. He did not ask, why God you are not healing ಪೌಲನು me. ಆ ಶೂಲ Yes. ಆತನು ಅದನ್ನ ಸ್ವೀಕರಿಸಿಕೊಂಡನು. ಕರ್ತನೇ, ಯಾಕೆ ನೀನು ಇದನ್ನ ತೆಗೆದು ಹಾಕ್ಲಿಲ್ಲ, ನನ್ನನ್ನು ಯಾಕೆ ಸ್ವಸ್ಥಪಡಿಸ್ಲಿಲ್ಲ ಎಂಬುದಾಗಿ ಅವನು ಕೇಳಲಿಲ್ಲ.
So he said, this is needed because I should not become too boastful. Because of my ministry, ಅವನು I should not ಹೇಳ್ತಾನೆ, become ನಾನು boastful. Yes. ಅವನು ಹೇಳ್ತಾ ಇದ್ದಾನೆ, ನಾನು ಅತಿಶಯವಾಗಿ ಕೊಳ್ಳಬಾರದೆಂತಲೇ ಇದಾಯಿತು. So it keeps us humble. Sometimes suffering will come to keep us humble. ಅನೇಕ ಸಲ ಈ ರೀತಿಯ ಕಷ್ಟಗಳು ನಮಗೆ ಬರುವುದು, ಅದು ನಮ್ಮನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವಂತೆ ಮಾಡುವಂತವುಗಳಾಗಿವೆ. So very nicely in the next verse, verse 8, he says, so I take pleasure, therefore I take pleasure in all my sufferings. ಹಾಗಾಗಿ ಪೌಲನು ಹೀಗೆ ಹೇಳುವವನಾಗಿದ್ದಾನೆ, ಈ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವುಳ್ಳವನಾಗಿ ಹೆಚ್ಚಳ ಪಡುವೆನು ಎಂಬುದಾಗಿ 9ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. See, what a touching thing. When something goes wrong, we become very fearful. When something goes wrong, ನಮ್ಮ ಜೀವಿತದಲ್ಲಿ ತೊಂದರೆ, we become very fearful. ಏನಾದ್ರೂ ಕಷ್ಟ ಸಂಭವಿಸಿದಾಗ ನಮ್ಗೆ ಬಹಳ ಹೆದರಿಕೆ ಉಂಟಾಗುವಂತಹದ್ದಾಗಿದೆ. But Apostle Paul says, I accept and I take pleasure in my suffering. ಆದ್ರೆ ಪೌಲನು ಹೀಗೆ ಹೇಳ್ತಾನೆ, ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಕ್ರಿಸ್ತನ ನಿಮಿತ್ತ ನಂಗೆ ನಿರ್ಬಲಾವಸ್ಥೆಯು, ತಿರಸ್ಕಾರ, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. Exactly. That is the joy. So that we have to learn. In this pilgrim journey to our heavenly Canaan, there will be sufferings. We have to accept it and be thankful that God is with us. ನಾವು ಈ ರೀತಿಯಾಗಿ ಪರಲೋಕ ರಾಜ್ಯಕ್ಕೆ ನಾವು ಯಾತ್ರಿಕರ ರೀತಿಯಲ್ಲಿ ಸಂಚಾರ ಮಾಡುತ್ತಾ ಇರುವಾಗ, ಪ್ರಯಾಣ ಮಾಡುತ್ತಾ ಇರುವಾಗ, ನಮ್ಮ ಜೀವಿತಗಳಲ್ಲಿ ಉಂಟಾಗುವಂತ ನಿರ್ಬಲಾವಸ್ಥೆಗಳನ್ನ ಅಂಗೀಕರಿಸಿಕೊಂಡು ಅದು ನನ್ನ ಒಳ್ಳೆಯದಕ್ಕೋಸ್ಕರವಾಗಿಯೇ ಸಂಭವಿಸಿದೆ ಎಂಬುದಾಗಿ ಹೇಳಿ ಅವುಗಳ ವಿಷಯದಲ್ಲಿ ಹೆಚ್ಚಳ ಪಡುವವರಾಗಿರಬೇಕು. So one verse that we should keep in mind is Isaiah 40 verse 31. Isaiah 40. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನವನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡವರಾಗಿರ್ಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. We trust in God's power. We trust in God's power. 41 sister. 40 Isaiah chapter 40 verse 31. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 40 verse 31. 31ನೇ ವಚನ ಹೀಗೆ ಓದ್ತೇವೆ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. We have to wait on the Lord means we have to trust in God's power. ನಾವು ದೇವರಿಗೋಸ್ಕರವಾಗಿ ಕಾದುಕೊಳ್ಳಬೇಕು, ನಿರೀಕ್ಷಿಸಬೇಕು ಎಂಬುದಾಗಿ ಹೇಳಿದ್ರೆ ದೇವರ ಶಕ್ತಿಯ ಮೇಲೆ ನಾವು ಭರವಸೆ ಬಿಡಬೇಕಾದವರಾಗಿದ್ದೇವೆ. For this, please read at home whole of chapter 40. Isaiah 40. ಇದಕ್ಕೋಸ್ಕರವಾಗಿ ನೀವು ಮನೆಯಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯವನ್ನ ಪೂರ್ತಿಯಾಗಿ ಓದಿರಿ. He is such an incomparable great God. ನಮ್ಮ ದೇವರನ್ನ ನಾವು ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯವಿಲ್ಲದಂತ ಮಹಾದೇವರು ಆತನಾಗಿದ್ದಾರೆ. So now we come to the last point, 5th point. ಈಗ ನಾವು 5ನೇ ಒಂದು ಅಂಶಕ್ಕೆ ನಾವು ಬರೋಣ. So God's presence with us, first point we saw, God's presence with us helps us to know his glory and worship him. ನಾವು ಮೊದಲನೇ ಭಾಗದಲ್ಲಿ ನೋಡ್ತಾ ಬಂದ್ವು, ದೇವರ ಒಂದು ಪ್ರಸನ್ನತೆಯು ನಾವು ಅದನ್ನ ಕಂಡುಕೊಳ್ಳುವಂತೆ, ಆತನನ್ನ ಆರಾಧಿಸುವಂತೆ ಮಾಡುವಂತದ್ದಾಗಿದೆ. Second point we said, God is with those who are of a humble and contrite spirit.
ಎರಡನೇದಾಗಿ ನಾವು ನೋಡುವುದಾದರೆ ಯಾರು ತಗ್ಗಿದ ಹೃದಯ ಉಳ್ಳವರಾಗಿದ್ದಾರೋ ಅವರೊಡನೆ ದೇವರ ಪ್ರಸನ್ನತೆ ಇರುವಂತಹದ್ದಾಗಿದೆ. So we should be prayerfully humble and do what he tells us to do in a humble way. ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಂಡವರಾಗಿರಬೇಕು ಮತ್ತು ಆತನು ಅಪ್ಪಣೆಗೆ ನಾವು ವಿಧೇಯರಾಗಿ ಜೀವಿಸಬೇಕಾದ ಹಂಗಿನಲ್ಲಿದ್ದೇವೆ. Thirdly, we saw that we should serve him as God with us. As God with us. We should serve him in whatever way God wants, as God with us. ದೇವರು ನಮ್ಮೊಡನೆ ಯಾವಾಗಲೂ ಇದ್ದಾರೆ ಎನ್ನುವಂತ ಆಲೋಚನೆಯೊಡನೆ ನಾವು ಆತನ ಸೇವೆಯಲ್ಲಿ ಮುಂದುವರಿಯುವ ಹಂಗಿನಲ್ಲಿದ್ದೇವೆ. Fourthly, we saw that in our sufferings, we should take pleasure and accept God's will like Apostle Paul and wait on the Lord. ನಾವು ನಮಗೆ ಬಂದೊದಗುವಂತ ಸಂಕಷ್ಟಗಳಲ್ಲಿ ಅಪೋಸ್ತಲನಾದ ಪೌಲನಂತೆ ನಮ್ಮ ನಿರ್ಬಲಾವಸ್ಥೆಗಳಲ್ಲೇ ಸಂತೋಷ ಪಡುವವನಾಗಿ ಕರ್ತನ ಮೇಲೆ ಆತುಕೊಂಡವರಾಗಿ ಜೀವಿಸಬೇಕೆಂಬುದಾಗಿದೆ. Fifth point is, we should realize that we have a glorious duty as God with us. We have a glorious ದೇವರು work. ನಮ್ಮೊಡನೆ ಇರುವಂತ ಒಂದು ನಾವು ಕೊನೆಯದಾಗಿ ನೋಡುವುದಾದ್ರೆ ದೇವರು ನಮ್ಮೊಡನೆ ಇರುವಂತ ಒಂದು ಮಹಿಮಾ ರೂಪದ ಒಂದು ಕೆಲಸ ನಮಗೆ ಕೊಡಲ್ಪಟ್ಟಿದೆ. What is that? Turn to 1 Corinthians chapter 6, verse 19 and 20. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19 and 20. 19 ಮತ್ತು 20ನೇ ವಚನಗಳನ್ನ ನಾವು ನೋಡುವ. It says that our body is ಒಂದು the ಕೊರಿಂಥ temple of 6ನೇ the Holy ಅಧ್ಯಾಯ Spirit. 19 and 20. It ದೇವರಿಂದ says, ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ, yes, ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. if that is so, what a wonderful thing. We have such a grand, glorious position in the Lord. Our bodies are the temple of the Holy Spirit. ನಮ್ಮ ದೇಹವು ಪರಿಶುದ್ಧಾತ್ಮನಿಗೆ ಗರ್ಭಗುಡಿಯಾಗಿರುವುದಾದರೆ ಎಂತ ಮಹತ್ತಾದಂತ ಒಂದು ಸ್ಥಾನ ನಮಗೆ ಕೊಡಲ್ಪಟ್ಟಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. So what do we do to the temple? How do we do? What is our function? Functions in the temple of the Holy Spirit. ದೇವರ ಆತ್ಮನ ಗರ್ಭಗುಡಿಯಾಗಿರುವಂತ ನಮ್ಮ ದೇಹದಲ್ಲಿ ನಾವು ಮಾಡಬೇಕಾದಂತ ಕಾರ್ಯಗಳು ಯಾವುವಾಗಿವೆ? First one, we must cleanse the temple. First duty. ಮೊದಲನೇದಾಗಿ ನಾವು ಅದನ್ನ ನಮ್ಮ ಗರ್ಭಗುಡಿಯನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗಿದೆ. So Ephesians 5 verse 25 and 26. Ephesians 5. ಬರೆದ ಪತ್ರಿಕೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25 ಮತ್ತು 26ನೇ ವಚನ. 5ನೇ ಅಧ್ಯಾಯ 25 and 26. ನಾವಲ್ಲಿ ನೋಡ್ತೇವೆ, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಎಫೆಸಿಯನ್ಸ್ ಚಾಪ್ಟರ್ 5, 25 and 26. ಪುರುಷರೇ, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು. Sanctify and cleanse our temple. First. ನಮ್ಮ ಗರ್ಭಗುಡಿಯಾಗಿರುವಂತ ನಮ್ಮನ್ನು ನಾವು ಶುದ್ಧಪಡಿಸಬೇಕಾಗಿದೆ. Then ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗಿದೆ. Another verse, Hebrews 9:14.
It says ಇಬ್ರಿಯರಿಗೆ the ಬರೆದ blood of ಪತ್ರಿಕೆ Christ. 9ನೇ ಅಧ್ಯಾಯ 9 and 14, verse ಇಬ್ರಿಯ 14. 9:14 ನಾನು ನೋಡುವುದಾದರೆ ಇಬ್ರಿಯ 9:40 ವಚನ, No, 14, yeah. Verse 14ನೇ 14. ವಚನ. ಎಸ್ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. So the first function is to cleanse the temple with the word of God. Second function, we have to decorate Now, the temple. We have to decorate the temple with God commands. ನಾವು ಮೊದಲನೇದಾಗಿ ನಮ್ಮ ಗರ್ಭಗುಡಿಯಾಗಿರುವಂತ ನಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕಾಗಿದೆ. ಅನಂತರ ದೇವರ ಆಜ್ಞೆಗಳ ಮೂಲಕವಾಗಿ ಅದನ್ನು ಅಲಂಕರಿಸಬೇಕಾಗಿದೆ. So just write down the verses, and sister, no need to read. You just translate what I read, what I tell you. Colossians 3:14. Colossians ಹಾಗಾಗಿ 3. ನೀವು ಈಗ ಅದನ್ನ ಓದುವುದು ಬೇಡ, ನಾನು ಅದನ್ನ ಭಾಷಾಂತರ ಮಾಡ್ತೇನೆ. Colossians 3. Put the love of Christ first, which is the bond of perfection. Keep the love of Christ first in you. Sister, you just translate. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ Verse 14. ವರ್ಸ್ 1:4. 14ನೇ ವಚನದಲ್ಲಿ ನೋಡುವುದಾದ್ರೆ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. So decorated with the love of Christ. Temple of God. ಪ್ರೀತಿಯಿಂದ ನಾವು ನಮ್ಮ ಗರ್ಭಗುಡಿಯಾಗಿರುವಂತ ದೇಹವನ್ನ ಅಲಂಕರಿಸಬೇಕಾಗಿದೆ. Read verse 15. Peace of God. Read verse 15. Colossians 3:15. Next verse. 15ನೇ ವಚನದಲ್ಲಿ ನೋಡುವುದಾದರೆ, ಕ್ರಿಸ್ತನಿಂದಾದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿರಿ, ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. Verse 16. Let the word of God dwell in you richly. Verse 16. 16ನೇ ವಚನ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನ ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. These commands will beautify. Next, Colossians 4 verse 2. Continue, just say, continue in prayer earnestly. Just say that. Colossians 4:2. ಕೊಲೊಸ್ಸೆಯವರಿಗೆ ಬರೆದ 4ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೇವೆ, ಪ್ರಾರ್ಥನೆಯನ್ನ ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. Then verse 5. Walk in wisdom. 5ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬಹು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. Then the third duty is to offer sacrifices. Third duty in the temple is to offer sacrifices. First duty is to cleanse. ದೇವಾಲಯದಲ್ಲಿ ನಮಗಿರುವಂತ ಮೂರನೇ First duty. ಕರ್ತವ್ಯ ಯಜ್ಞ ಸಮರ್ಪಿಸುವುದು. So what are the sacrifices? Hebrews 13:15. Hebrews 13. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ಬರುವುದಾದರೆ ಆ ಯಜ್ಞಗಳು ಯಾವುದು ಎಂಬುದಾಗಿ ನಾವು ನೋಡಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. Another sacrifice, verse 16. Same chapter, verse 16. Yeah, I read that also, sister.
So there are two sacrifices. Sacrifice Yes, I of read prayer that. and ಇದಲ್ಲದೆ sacrifice of do good. Okay. ಪರೋಪಕಾರವನ್ನು ಮರೆಯಬೇಡಿ. Then sacrifice of giving. No need to give. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. So the third ಓದುವುದು sacrifice. ಬೇಡ. Third sacrifice is in Philippians 4. ಕೊನೆಯ Philippians ಒಂದು 4, ಯಜ್ಞ ಎಂಬುದಾಗಿ verse 18. ಫಿಲಿಪ್ಪಿ 4ನೇ ಅಧ್ಯಾಯ Verse 18. ಫಿಲಿಪ್ಪಿ 1:8. 4:18ನೇ ವಚನದಲ್ಲಿ ಈ 18ನೇ ವಚನ ನೋಡ್ತೇವೆ. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. Now, all these things make the temple beautiful with our Lord Jesus Christ, the Holy Spirit residing there. All these things make our bodies a beautiful ಯೇಸು temple. ಕ್ರಿಸ್ತನು ಮತ್ತು ದೇವರ ಆತ್ಮನು ನಮ್ಮ ಆಂತರ್ಯದಲ್ಲಿ ನೆಲೆಸಿರುವಾಗ ಇವೆಲ್ಲವೂ ಕೂಡ ದೇವರ ಗರ್ಭಗುಡಿಯಾಗಿರುವಂತಹ ನಮ್ಮ ದೇಹವನ್ನು ಅಲಂಕರಿಸಿ ಸೌಂದರ್ಯವಾಗಿ ಕಾಣುವಂತೆ ಮಾಡುವಂತಹದ್ದಾಗಿದೆ. So, considering when we say God is with us, do we understand the meaning, the seriousness of the presence of God with us? God, we just say God is with us. Finished. With that it is over. Generally we say that God is with us. ನಾವು Not ಹೇಳ್ತೇವೆ. funny. ನಾವು ಸುಲಭವಾಗಿ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬುದಾಗಿ ಸಂತೋಷವಾಗಿ ಹೇಳ್ತೇವೆ. ಆದರೆ ದೇವರು ನಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಅಗತ್ಯವಿರುವಂತಹ ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಳ್ಳುವವರು ನಾವಾಗಿದ್ದೇವೋ. So we have to think of these things. The presence of God with us should help us to know His glory and worship Him. First point. ನಮ್ಮೊಡನೆ ಇರುವಂತ ದೇವರ ಪ್ರಸನ್ನತೆಯು ನಾವು ಆತನನ್ನು ಆರಾಧಿಸುವಂತಹ ಮನೋಭಾವವನ್ನು ನಮ್ಮಲ್ಲಿ ಉಂಟು ಮಾಡಬೇಕಾಗಿದೆ. Second, God is with us. We should be with a broken heart and a contrite spirit. Humble. We should be humble and fear of God. ದೇವರು ನಮ್ಮ ಜೊತೆಯಲ್ಲಿ ಇರುವುದಾದರೆ ನಾವು ನಮ್ಮನ್ನ ತಗ್ಗಿಸಿಕೊಂಡವರು, ಮುರಿದ ಮನಸ್ಸುಳ್ಳವರು ಆಗಿ ಜೀವಿಸಬೇಕು. Thirdly, we should be able to serve Him with us. Whatever way. ನಾವು ಮೂರನೇದಾಗಿ ನಾವು ಕರ್ತನ ಜೊತೆಯಲ್ಲಿ ಆತನ ಸೇವೆ ಮಾಡುವವರಾಗಿರಬೇಕು. Fourthly, we should be strengthened in the Lord whenever we go through fear and anxiety. ನಾವು ಹೆದರಿಕೆ ಮತ್ತು ಕಳವಳಕ್ಕೆ ಒಳಗಾಗಿ ಜೀವಿಸಬೇಕಾದಾಗ ಕರ್ತನಲ್ಲಿ ನಮ್ಮನ್ನ ಬಲಪಡಿಸಿಕೊಳ್ಳಬೇಕು. And fifthly, our bodies are the temple of the Holy Spirit. We've seen 3 duties: cleansing, obeying God's command, and offering sacrifice. ದೇವರ ಗರ್ಭಗುಡಿ ನಮ್ಮ ದೇಹವಾಗಿರುವಾಗ ನಾವು ನಮ್ಮನ್ನ ಶುದ್ಧಪಡಿಸಿಕೊಳ್ಳುವವರು, ದೇವರಿಗೆ ವಿಧೇಯರು, ಆತನಿಗೆ ಯಜ್ಞಗಳನ್ನ ಸಮರ್ಪಿಸುವವರು ಆಗಿ ಜೀವಿಸಬೇಕಾಗಿದೆ. With these things, God will use His children, us as women, in our home, in our church, and in our society to show who God is. And God will use us in that way. We don't have to do anything. God will use. ಇಂಥ ಒಂದು ಸಂಗತಿಗಳು ನಮ್ಮಲ್ಲಿರುವುದಾದರೆ ದೇವರು ನಮ್ಮನ್ನು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿಕೊಳ್ಳುವವರಾಗಿದ್ದಾರೆ. So all this fear about this present time, this coronavirus, all the fears, all the worries, all leave it in God's hands. We do what He has told us to do in His word. ಆಗಿರುವಂತ ಈ ಕರೋನಾ ವೈರಸ್ ನ ಎಲ್ಲಾ ಭೀತಿಯನ್ನು ನಾವು ದೇವರ ಮುಂದೆ ಅದನ್ನ ತೆರೆದಿಟ್ಟು ಬಿಟ್ಟು ದೇವರು ನಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೋ ಅದನ್ನೇ ನಮ್ಮ ಜೀವಿತಗಳಲ್ಲಿ ನೆರವೇರಿಸುವವರಾಗೋಣ.
So we will have joy and satisfaction about who our God and the Lord Jesus is to us. ದೇವರು ಯಾರಾಗಿದ್ದಾರೆ, ಆತನು ನಮಗೆ ಏನಾಗಿದ್ದಾರೆ ಎಂಬುದರ ಅರಿವು ನಮ್ಮಲ್ಲಿ ಇರುವುದಾದರೆ ಅದು ನಮಗೆ ಸಂತೋಷ ಮತ್ತು ಸಮಾಧಾನವನ್ನ ನೀಡುವಂತಹದ್ದಾಗಿದೆ. And the Lord says, lastly, Revelations 22 verse 12, because this life of worship will continue in heaven. We are practicing here before we go to heaven and do that, all these things. So, Revelations 12:22, read that. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 12ನೇ ವಚನವನ್ನ ನಾವು ಓದಿಕೊಳ್ಳುವುದಾದರೆ, ನಾವು ಪರಲೋಕಕ್ಕೆ ಹೋದಾಗಲೂ ಕೂಡ ಏನಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ 22:12, ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. Are we waiting for the Lord? ನಾವು ಕರ್ತನಿಗೋಸ್ಕರ ಕಾಯುವವರು ನಾವಾಗಿದ್ದೇವೋ? This present time shows any time he will come. The Lord is coming. He's preparing us, but he's going to reward. His reward is with him according to our work. ಯಾವುದೇ ಸಮಯದಲ್ಲಾದ್ರೂ ಇಂಥ ಪರಿಸ್ಥಿತಿಯನ್ನ ನೋಡುವಾಗ ಕರ್ತನು ಯಾವಾಗಲಾದರೂ ಬರಬಹುದು. ಆತನು ಬಂದಾಗ ಆತನು ನಮಗೆ ಪ್ರತಿಫಲಗಳನ್ನ ಕೊಡುವಾತನಾಗಿದ್ದಾರೆ. ಅದಕ್ಕೋಸ್ಕರ ನಾವು ಸಿದ್ಧವಾಗಿದ್ದೇವೋ ಪರೀಕ್ಷಿಸಿಕೊಳ್ಳೋಣ. We have God's Spirit in us, the Spirit of the Lord Jesus, Holy Spirit in us. We have the Holy Spirit in us. ದೇವರ ಪರಿಶುದ್ಧಾತ್ಮನಿಗೆ ನಮ್ಮ ದೇಹಗಳು ಗರ್ಭಗುಡಿಯಾಗಿದೆ. ಆತನು ನಮ್ಮೊಳಗೆ ವಾಸಿಸುವಾತನು ಆಗಿದ್ದಾರೆ. ಒಂದನೇದು, we have God's word in our hands. ನಮ್ಮ ಕೈಗಳಲ್ಲಿ ದೇವರ ವಾಕ್ಯವು ಕೊಡಲ್ಪಟ್ಟಿದೆ. And what more we need? We have to use God's word and the Spirit to understand what we need to do, because God is with us, and that is our joy. ನಮ್ಗೆ ಇನ್ನೇನು ಬೇಕು? ದೇವರ ವಾಕ್ಯವಿದೆ, ದೇವರ ಆತ್ಮನಿದ್ದಾರೆ ನಮ್ಮ ಜೊತೆಯಲ್ಲಿ. ಹಾಗಿರುವಾಗ ದೇವರ ಈ ಪ್ರಸನ್ನತೆಯಲ್ಲಿ ದೇವರು ನಮ್ಮಿಂದ ಏನನ್ನ ನಿರೀಕ್ಷಿಸುತ್ತಾರೋ ಅದನ್ನ ಮಾಡಿ ಆತನನ್ನ ಮಹಿಮೆ ಪಡಿಸಬೇಕಾದವರು ನಾವಾಗಿದ್ದೇವೆ. So God can use his children that way. So God bless his word to us, and we hope that this study, which I enjoy doing it for myself, is a blessing to everyone. ದೇವರು ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರಲಿ. ನಾನು ನನಗೋಸ್ಕರವಾಗಿ ಸಿದ್ಧಪಡಿಸಿದಂತ ಈ ಸಂದೇಶ ಅದು ನನಗೆ ಆನಂದವನ್ನ ಕೊಟ್ಟಿತು. ನಿಮ್ಮೆಲ್ರಿಗೂ ಕೂಡ ಅದು ಅದೇ ರೀತಿಯಲ್ಲಿ ಆನಂದವನ್ನು ಮತ್ತು ಸಂತೋಷ ಸಮಾಧಾನವನ್ನ ಅನುಗ್ರಹಿಸುವಂತಹದ್ದಾಗಿದೆ ಎಂಬುದಾಗಿ ನಾನು ನಂಬಿದ್ದೇನೆ. God is with us. Are we with him in everything? That is the question. We must answer. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ನಿಜ. ನಾವು ಆತನ ಜೊತೆಯಲ್ಲಿದ್ದೇವೋ? ಈ ಪ್ರಶ್ನೆ ನಮ್ಮ ಮುಂದೆ ಇದೆ. Thank God, and we will meditate. Thank you very much for the opportunity. God bless you, Sister Subhashini, Sister Mabel, and all the sisters. May God's word be magnified. May God's name be glorified in us. ದೇವರ ವಾಕ್ಯಕ್ಕೆ ಮಹಿಮೆಯುಂಟಾಗಲಿ. ದೇವರ ನಾಮವು ಎಲ್ಲರ ಕಡೆಗೆ ಹರಡಲಿ. ಆತನಿಗೆ ಮಹಿಮೆಯುಂಟಾಗಲಿ. ನನಗೆ ಕೊಟ್ಟಂತ ಈ ಅವಕಾಶಕ್ಕೋಸ್ಕರವಾಗಿ ಎಲ್ಲಾ ಸಹೋದರಿಯರಿಗೆ ನಾನು ವಂದನೆ ತಿಳಿಸುವವಳಾಗಿದ್ದೆ.